ಲ್ಲಿ ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣ ಆಗಿದೆ. ಇನ್ನು ಈ ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರ ಆಗಿಲ್ಲ. ಆ ಕಟ್ಟಡದ ವಕೀಲರ ಭವನ ಸಮೀಪವೇ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಿರುವುದಕ್ಕೆ ಈಗ ಮುಂದಾಗಿದ್ದಾರೆ. ಆ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡು ಬನ್ನಿ. ಚಿಕ್ಕಮಗಳೂರಲ್ಲಿ ಗಣಪತಿ ದೇಗುಲ ವಿವಾದ. ಕೋರ್ಟ್ ಬಳಿ ದೇಗುಲ ಬೇಡವೆಂದ ದಲಿತ ಸಂಘಟನೆ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಸಮೀಪ ನಿರ್ಮಾಣವಾಗುತ್ತಿರುವಂತಹ ನೂತನ ನ್ಯಾಯಾಲಯದ ಕಟ್ಟಡ ಬಹುತೇಕ ಕಾಮಗಾರಿ ಮುಗಿದಿದ್ರೂ 2 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂತಹ ಕಾಮಗಾರಿಗೆ ಬೇಕಾಗಿದೆ. ಆ ಹಣ ಮಂಜೂರಾಗದೆ ನೂತನ ಕಟ್ಟಡ ಇನ್ನು ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರವಾಗಿಲ್ಲ. ಮತ್ತೊಂದು ಕಡೆಗೆ ನೂತನ ನ್ಯಾಯಾಲಯದ ಕಟ್ಟಡಕ್ಕೆ ಸೇರಿದ ಜಾಗದಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ವಿರೋಧ ಮಾಡ್ತಿವೆ. ನಮ್ಮ ಬೇಡಿಕೆ ಇಷ್ಟೇ, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇನ್ನು ಈ ಆರೋಪಕ್ಕೆ ವಕೀಲರ ಸಂಘವು ಕೂಡ ವಿರೋಧ ಮಾಡುತ್ತಿದೆ. ಈ ಬಗ್ಗೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಗಣಪತಿ ದೇವಸ್ಥಾನದ ನಿರ್ಮಾಣಕ್ಕೂ ಚಾಲನೆ ನೀಡಿಲ್ಲ. ವಕೀಲರ ಸಂಘದಲ್ಲೇ 2 ಬಾರಿ ಸಭೆ ನಡೆಸಲಾಗಿದ್ದು ಸರ್ವಾನುಮತದಿಂದ ಗಣಪತಿ ದೇವಸ್ಥಾನ ಮಾಡಲು ಒಪ್ಪಿರುತ್ತಾರೆ ಎಂದರು. ಅತ್ಯಂತ ಉತ್ತುಂಗದಲ್ಲಿ ಅವರು ಆಚರಣೆ ಮಾಡೋರು ದಲಿತ ಸಮುದಾಯದಿಂದ ಇದ್ದವರು ಇದ್ದಾರೆ ಸರ್. ನಮ್ಮ ಸಂಘದಲ್ಲಿ ಇದ್ದಾರೆ ಭಾಳಷ್ಟು ಜನ. ಅವರೇ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಏನು ಶಿರೋನಾಮೆ ಹಾಕಿದ್ದಾರೆ, ಅದು ಇಡೀ ಆ ಸಂಘಟನೆಯರು ಎಲ್ಲರೂ ಅದನ್ನು ವಿರೋಧಿಸ್ತಾ ಇಲ್ಲ. ಆ ಸಂಘಟನೆಯಲ್ಲಿರುವಂಥವ್ರು ನಮ್ಮ ಸಮುದಾಯದ ವಕೀಲರುಗಳಿದ್ದಾರೆ, ಇವರು ಬೆಂಬಲಿಸ್ತಾ ಇದ್ದಾರೆ, ಇಲ್ಲ ಮಾಡಬೇಕು ಅದು ಅಂತ. ಇದು ಯಾರು ವಿರೋಧ ಮಾಡಬೇಕಾದ ಅಗತ್ಯ ಇಲ್ಲ, ಯಾರು ಅನುಮತಿನೂ ಬೇಕಿಲ್ಲ ಸರ್. ನಾವು ನಮ್ಮ ಜಾಗದಲ್ಲಿ ನಮ್ಮ ಹಣದಲ್ಲಿ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂಥೇಳಿ ಅಂತ. ಒಟ್ಟಾರೆ ನೂತನ ನ್ಯಾಯಾಲಯ ಪಟ್ಟಣದಿಂದ ದೂರವಿದೆ ಅನ್ನೋ ಮಾತಿತ್ತು. ಈಗಾಗಲೇ ಪೂರ್ಣ ಹಂತಕ್ಕೆ ಕಾಮಗಾರಿ ತಲುಪಿ ವರ್ಷವೇ ಮುಗಿದಿದ್ರೂ ಇನ್ನೂ ಹಸ್ತಾಂತರವಾಗಿಲ್ಲ. ಇದರ ನಡುವೆ ಗಣಪತಿ ದೇವಸ್ಥಾನದ ವಿವಾದ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಲ್ಲಿ ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣ ಆಗಿದೆ. ಇನ್ನು ಈ ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರ ಆಗಿಲ್ಲ. ಆ ಕಟ್ಟಡದ ವಕೀಲರ ಭವನ ಸಮೀಪವೇ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಿರುವುದಕ್ಕೆ ಈಗ ಮುಂದಾಗಿದ್ದಾರೆ. ಆ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡು ಬನ್ನಿ. ಚಿಕ್ಕಮಗಳೂರಲ್ಲಿ ಗಣಪತಿ ದೇಗುಲ ವಿವಾದ. ಕೋರ್ಟ್ ಬಳಿ ದೇಗುಲ ಬೇಡವೆಂದ ದಲಿತ ಸಂಘಟನೆ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಸಮೀಪ ನಿರ್ಮಾಣವಾಗುತ್ತಿರುವಂತಹ ನೂತನ ನ್ಯಾಯಾಲಯದ ಕಟ್ಟಡ ಬಹುತೇಕ ಕಾಮಗಾರಿ ಮುಗಿದಿದ್ರೂ 2 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂತಹ ಕಾಮಗಾರಿಗೆ ಬೇಕಾಗಿದೆ. ಆ ಹಣ ಮಂಜೂರಾಗದೆ ನೂತನ ಕಟ್ಟಡ ಇನ್ನು ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರವಾಗಿಲ್ಲ. ಮತ್ತೊಂದು ಕಡೆಗೆ ನೂತನ ನ್ಯಾಯಾಲಯದ ಕಟ್ಟಡಕ್ಕೆ ಸೇರಿದ ಜಾಗದಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ವಿರೋಧ ಮಾಡ್ತಿವೆ. ನಮ್ಮ ಬೇಡಿಕೆ ಇಷ್ಟೇ, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇನ್ನು ಈ ಆರೋಪಕ್ಕೆ ವಕೀಲರ ಸಂಘವು ಕೂಡ ವಿರೋಧ ಮಾಡುತ್ತಿದೆ. ಈ ಬಗ್ಗೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಗಣಪತಿ ದೇವಸ್ಥಾನದ ನಿರ್ಮಾಣಕ್ಕೂ ಚಾಲನೆ ನೀಡಿಲ್ಲ. ವಕೀಲರ ಸಂಘದಲ್ಲೇ 2 ಬಾರಿ ಸಭೆ ನಡೆಸಲಾಗಿದ್ದು ಸರ್ವಾನುಮತದಿಂದ ಗಣಪತಿ ದೇವಸ್ಥಾನ ಮಾಡಲು ಒಪ್ಪಿರುತ್ತಾರೆ ಎಂದರು. ಅತ್ಯಂತ ಉತ್ತುಂಗದಲ್ಲಿ ಅವರು ಆಚರಣೆ ಮಾಡೋರು ದಲಿತ ಸಮುದಾಯದಿಂದ ಇದ್ದವರು ಇದ್ದಾರೆ ಸರ್. ನಮ್ಮ ಸಂಘದಲ್ಲಿ ಇದ್ದಾರೆ ಭಾಳಷ್ಟು ಜನ. ಅವರೇ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಏನು ಶಿರೋನಾಮೆ ಹಾಕಿದ್ದಾರೆ, ಅದು ಇಡೀ ಆ ಸಂಘಟನೆಯರು ಎಲ್ಲರೂ ಅದನ್ನು ವಿರೋಧಿಸ್ತಾ ಇಲ್ಲ.
ಆ ಸಂಘಟನೆಯಲ್ಲಿರುವಂಥವ್ರು ನಮ್ಮ ಸಮುದಾಯದ ವಕೀಲರುಗಳಿದ್ದಾರೆ, ಇವರು ಬೆಂಬಲಿಸ್ತಾ ಇದ್ದಾರೆ, ಇಲ್ಲ ಮಾಡಬೇಕು ಅದು ಅಂತ. ಇದು ಯಾರು ವಿರೋಧ ಮಾಡಬೇಕಾದ ಅಗತ್ಯ ಇಲ್ಲ, ಯಾರು ಅನುಮತಿನೂ ಬೇಕಿಲ್ಲ ಸರ್. ನಾವು ನಮ್ಮ ಜಾಗದಲ್ಲಿ ನಮ್ಮ ಹಣದಲ್ಲಿ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂಥೇಳಿ ಅಂತ. ಒಟ್ಟಾರೆ ನೂತನ ನ್ಯಾಯಾಲಯ ಪಟ್ಟಣದಿಂದ ದೂರವಿದೆ ಅನ್ನೋ ಮಾತಿತ್ತು. ಈಗಾಗಲೇ ಪೂರ್ಣ ಹಂತಕ್ಕೆ ಕಾಮಗಾರಿ ತಲುಪಿ ವರ್ಷವೇ ಮುಗಿದಿದ್ರೂ ಇನ್ನೂ ಹಸ್ತಾಂತರವಾಗಿಲ್ಲ. ಇದರ ನಡುವೆ ಗಣಪತಿ ದೇವಸ್ಥಾನದ ವಿವಾದ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೂತನ ನ್ಯಾಯಾಲಯದ ಕಟ್ಟಡ ನಿರ್ಮಾಣ ಆಗಿದೆ. ಇನ್ನು ಈ ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರ ಆಗಿಲ್ಲ. ಆ ಕಟ್ಟಡದ ವಕೀಲರ ಭವನ ಸಮೀಪವೇ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಿರುವುದಕ್ಕೆ ಈಗ ಮುಂದಾಗಿದ್ದಾರೆ. ಆ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಚಿಕ್ಕಮಗಳೂರಲ್ಲಿ ಗಣಪತಿ ದೇಗುಲ ವಿವಾದ. ಕೋರ್ಟ್ ಬಳಿ ದೇಗುಲ ಬೇಡವೆಂದ ದಲಿತ ಸಂಘಟನೆ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಸಮೀಪ ನಿರ್ಮಾಣವಾಗುತ್ತಿರುವಂತಹ ನೂತನ ನ್ಯಾಯಾಲಯದ ಕಟ್ಟಡ ಬಹುತೇಕ ಕಾಮಗಾರಿ ಮುಗಿದಿದ್ರೂ 2 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂತಹ ಕಾಮಗಾರಿಗೆ ಬೇಕಾಗಿದೆ. ಆ ಹಣ ಮಂಜೂರಾಗದೆ ನೂತನ ಕಟ್ಟಡ ಇನ್ನು ನ್ಯಾಯಾಂಗ ಇಲಾಖೆಗೆ ಹಸ್ತಾಂತರವಾಗಿಲ್ಲ. ಮತ್ತೊಂದು ಕಡೆಗೆ ನೂತನ ನ್ಯಾಯಾಲಯದ ಕಟ್ಟಡಕ್ಕೆ ಸೇರಿದ ಜಾಗದಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ವಿರೋಧ ಮಾಡ್ತಿವೆ. ನಮ್ಮ ಬೇಡಿಕೆ ಇಷ್ಟೇ, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇನ್ನು ಈ ಆರೋಪಕ್ಕೆ ವಕೀಲರ ಸಂಘವು ಕೂಡ ವಿರೋಧ ಮಾಡುತ್ತಿದೆ. ಈ ಬಗ್ಗೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಗಣಪತಿ ದೇವಸ್ಥಾನದ ನಿರ್ಮಾಣಕ್ಕೂ ಚಾಲನೆ ನೀಡಿಲ್ಲ. ವಕೀಲರ ಸಂಘದಲ್ಲೇ 2 ಬಾರಿ ಸಭೆ ನಡೆಸಲಾಗಿದ್ದು ಸರ್ವಾನುಮತದಿಂದ ಗಣಪತಿ ದೇವಸ್ಥಾನ ಮಾಡಲು ಒಪ್ಪಿರುತ್ತಾರೆ ಎಂದರು. ಅತ್ಯಂತ ಉತ್ತುಂಗದಲ್ಲಿ ಅವರು ಆಚರಣೆ ಮಾಡೋರು ದಲಿತ ಸಮುದಾಯದಿಂದ ಇದ್ದವರು ಇದ್ದಾರೆ ಸರ್. ನಮ್ಮ ಸಂಘದಲ್ಲಿ ಇದ್ದಾರೆ ಭಾಳಷ್ಟು ಜನ. ಅವರೇ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಏನು ಶಿರೋನಾಮೆ ಹಾಕಿದ್ದಾರೆ, ಅದು ಇಡೀ ಆ ಸಂಘಟನೆಯರೆಲ್ಲರೂ ಅದನ್ನು ವಿರೋಧಿಸ್ತಾ ಇಲ್ಲ. ಆ ಸಂಘಟನೆಯಲ್ಲಿರುವಂಥವ್ರು ನಮ್ಮ ಸಮುದಾಯದ ವಕೀಲರುಗಳಿದ್ದಾರೆ, ಇವರು ಬೆಂಬಲಿಸ್ತಾ ಇದ್ದಾರೆ, ಇಲ್ಲ ಮಾಡಬೇಕು ಅದು ಅಂತ. ಇದು ಯಾರು ವಿರೋಧ ಮಾಡಬೇಕಾದ ಅಗತ್ಯ ಇಲ್ಲ, ಯಾರು ಅನುಮತಿನೂ ಬೇಕಿಲ್ಲ ಸರ್. ನಾವು ನಮ್ಮ ಜಾಗದಲ್ಲಿ ನಮ್ಮ ಹಣದಲ್ಲಿ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ದೇವರು ಅಂಥೇಳಿ ಅಂತ. ಒಟ್ಟಾರೆ ನೂತನ ನ್ಯಾಯಾಲಯ ಪಟ್ಟಣದಿಂದ ದೂರವಿದೆ ಅನ್ನೋ ಮಾತಿತ್ತು. ಈಗಾಗಲೇ ಪೂರ್ಣ ಹಂತಕ್ಕೆ ಕಾಮಗಾರಿ ತಲುಪಿ ವರ್ಷವೇ ಮುಗಿದಿದ್ರೂ ಇನ್ನೂ ಹಸ್ತಾಂತರವಾಗಿಲ್ಲ. ಇದರ ನಡುವೆ ಗಣಪತಿ ದೇವಸ್ಥಾನದ ವಿವಾದ ಶುರುವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.